ಹಾಗೆ ದೀಪನ್ ಮೇಲೆ ಅವ್ರಿಗೇನಾದ್ರೂ ಆಸಕ್ತಿ ಇದ್ದಿದ್ರೆ ಒಂದೇ ದಿನದಲ್ಲಿ ಅವಳಿಗೂ ರೆಡಿ ಮಾಡಿಸ್ಕೊಟ್ಟಿರೋರು. ಮುದ್ದಿನ ಮಗಳು ನಿಮಗೆಲ್ಲಿ ಬೇಜಾರಾಗುತ್ತೋ ಅಂತ ನಾನು ಸಂತೋಷವಾಗಿದ್ದೀನಿ ಅಂತ ನಾಟಕ ಮಾಡ್ತಿರಲ್ಲ ಅಂತ ನನಗನ್ನಿಸ್ತಿದೆ. ಅದಕ್ಕೆ ನೀನು ಅಳಿಯಂದ್ರ ಹತ್ರ ಮಾತಾಡ್ತೀನಿ ಅಂದ ತಕ್ಷಣ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀನೋ ಅಂತ ಫೋನ್ನ ಕಟ್ ಮಾಡಿದ್ದವಳು. ಈಗ ಪಕ್ಕ ನಾಗವಲ್ಲಿ ಬರ್ತಾರ ಅಂತಾನೆ. Yes, come in. ನೀವಾ ಹೇಳ್ದೆ ತಾನೇ ರೂಮಿಗೆ ಬರಬೇಡಿ ಅಂತ, ಪದೇ ಪದೇ ಯಾಕೆ ಬಂದು ನಂಗೆ ಇರಿಟೇಟ್ ಮಾಡ್ತಾ ಇದ್ದೀರಾ? ಅಲ್ಲ ನಮ್ಮ ಅಪ್ಪ. ಪ್ಲೀಸ್ ಗೆಟ್ ಔಟ್. ನನ್ನ ಮಾತು ಕೇಳಿ. ನಂಗೆ ಕೋಪ ಬರ್ಸ್ಬೇಡಿ, ಪ್ಲೀಸ್ ಹೊರಡಿ. 2 ನಿಮಿಷ ನನ್ನ ಮಾತು ಕೇಳಿ, ನಾನು ನಿಮ್ ಕೈ ಮುಗಿತೀನಿ, ಬೇಕಿದ್ರೆ ನಮ್ ಕಾಲಿಗೂ ಬೀಳ್ತು. ಆಯ್ತು, ಏನು ಹೇಳಿ? ಸದ್ಯ ಮಾತಾಡಕ್ ಬಿಟ್ರಲ್ವಾ, ನಮ್ಮ ಅಪ್ಪ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ನಾನ್ ಯಾಕ್ರಿ ನಿಮ್ಮ ಅಪ್ಪನ ಹತ್ರ ಮಾತಾಡ್ಬೇಕು? ಯಾಕಂದ್ರೆ ನೀವು ಅವ್ರ ಅಳ್ಳ್ಯ. ನಾನ್ ಯಾವ ನಿಮ್ ಪ್ರಕಾರ ಅವ್ರು ನಿಮ್ಗೇನು ಅಲ್ದೇ ಇರ್ಬೋದು, ನಾನು ನಿಮ್ಗೇನು ಅಲ್ದೇ ಇರ್ಬೋದು, ಆದ್ರೆ ಅವ್ರ ಪ್ರಕಾರ ನೀವು ಅವ್ರ ಮಗಳ ಗಂಡ ಅಂದ್ರೆ ಅಳ್ಳ್ಯ. ನಾನಿಲ್ಲಿ ನಿಮ್ಮ ಹತ್ರ ಇನ್ನೇನು ಕೇಳಕ್ ಬಂದಿಲ್ಲ. ನಮ್ಮಪ್ಪ ಆಗ್ಲಿಂದ ಅಳಿಯಂದ್ರ ಹತ್ರ ವಿಡಿಯೋ ಕಾಲ್ ಮಾಡಿಸು, ಅವ್ರ ಹತ್ರ ಮಾತಾಡ್ಬೇಕು, ಅವ್ರನ್ನ ನೋಡ್ಬೇಕು ಅಂತ ಕೇಳ್ತಾನೆ ಇದ್ದಾರೆ. ಪಾಪ ಇಲ್ಲ ಆಗಿರೋದೇನು ಅವ್ರಿಗೆ ಗೊತ್ತಿಲ್ಲ, ನಂಗೆ ಹೇಳೋಕ್ಕೂ ಆಗಲ್ಲ. ಅಪ್ಪ ಆಗ್ಲೇ ತುಂಬಾ ನೋವಲ್ಲಿದ್ದಾರೆ. ನನ್ನ ಮಗಳು ಅವಳ ಗಂಡಿನ ಜೊತೆ ಚೆನ್ನಾಗಿದ್ದಾಳೆ ಅನ್ನೋದು ಒಂದೇ ಸಮಾಧಾನ. ನೀವು ಅವ್ರ ಹತ್ರ ಇವಾಗ ಮಾತಾಡ್ಲಿಲ್ಲ ಅಂದ್ರೆ ನಮಗೂ ನಿಮ್ಗೂ ಏನು ಸರಿ ಹೋಗ್ತಿಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಡತ್ತೆ. ತುಂಬಾ ನೊಂದ್ಕೋತಾರೆ. ಅಲ್ಲ ಈಗ ನಮ್ಮಪ್ಪನ ಜಾಗದಲ್ಲಿ ನಿಮ್ಮಪ್ಪ ಇದ್ದಿದ್ರೆ ಏನ್ ಮಾಡ್ತಿದ್ರಿ? ಇದ್ರಲ್ಲಿ ಗೊತ್ತಾಗಲ್ವಾ ಅಲ್ಲೇನೋ ಸಮಸ್ಯೆ ಇದೆ ಅಂತ? ನೀನ್ ಹೇಳೋ ತರ ಏನೂ ಇರಲ್ಲ, ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡ. ನನ್ನ ಮಗಳು ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ತಾಳೆ? ಅದೇನು ನಮ್ಮ ತರ ಚಿಕ್ಕ ಮನೇನಾ? ಮನೆಗೆ ಸಾಕಷ್ಟು ಜನ ನೆಂಟರು ಇಷ್ಟರು ಎಲ್ಲ ಬಂದಿರ್ತಾರೆ. ಅಳಿ ಅಂದ್ರು ಅವ್ರಗಳ ಜೊತೆ ಮಾತಾಡ್ತಿರ್ತಾಳೆ, ಇವಳು ಅವ್ರ ಜೊತೆ ಮಾತಾಡ್ತಿರ್ತಾಳೆ. ನಮಗೆ ಹೇಗೆ ಫೋನ್ ಮಾಡಕ್ ಸಾಧ್ಯ? ಅವಳು ನಾನೇ ಫೋನ್ ಮಾಡ್ತೀನಿ ಇರು. ಏನ್ರಿ ಸರಿ ಹೋಯ್ತು? ಬರೀ ನಿಮ್ಮ ಅಪ್ಪನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀರಾ? ನೀವು ನಮ್ಮ ಮನೆಗೆ ಬಂದಿದ್ರಿಂದ ನಾನು ನಮ್ಮ ಅದಕ್ಕೆ ಎಷ್ಟು ಡಿಸ್ಟರ್ಬ್ ಆಗಿದ್ದೀವಿ ಅಂತ ಗೊತ್ತಾ ನಿಮಗೆ? ರೂಮಿಗೆ ಬರಬೇಡಿ ಅಂತ ಅಷ್ಟು ಸರ್ತಿ ಹೇಳಿದ್ರು ಏನಾದರೂ ಒಂದು ನೆಪ ಹೇಳ್ಕೊಂಡು ಪದೇ ಪದೇ ಬರ್ತಾ ಇರ್ತಿರಲ್ಲ, ನಿಮ್ಗೇನು ಅನ್ಸಲ್ವಾ? ಸಾರಿ. ಏನ್ರಿ ಸಾರಿ? ನಿಮ್ಮಿಂದ ನಮ್ಮ ಅದಕ್ಕೆ ನೆಮ್ಮದಿನೇ ಹಾಳಾಗಿದೆ. ನೀವು ಈ ರೀತಿ ನಮ್ಮ ರೂಮಿಗೆ ಬಂದಿದ್ದೀರಾ ಅಂತ ಗೊತ್ತಾದ್ರೆ ನಮ್ಮ ಅದಕ್ಕೆ ಎಷ್ಟು ನೊಂದ್ಕೋತಾರೆ ಗೊತ್ತಾ? ಅವ್ರು ಎಷ್ಟು ಹರ್ಟ್ ಆಗ್ತಾರೆ ಗೊತ್ತಾ? ನೋಡಿ, ನಮ್ಮ ಅದಕ್ಕೆ ನಾನು ನೋಸೋರ್ನ ಯಾರನ್ನೂ ನಾನು ಸುಮ್ಮನೆ ಬಿಡಲ್ಲ. ಅವ್ರು ನಿಮ್ಮನ್ನ ಇಲ್ಲಿ ನೋಡೋಕ್ಕೆ ಮುಂಚೆ ಪ್ಲೀಸ್ ಗೆಟ್ ಲಾಸ್ಟ್. ಅದು ಚಿರು, ಅವಳ ಬಗ್ಗೆ ಯೋಚನೆ ಮಾಡಬೇಡ ಅಂತ ನಾನು ನಿಂಗೆ ಎಷ್ಟು ಸಲ ಹೇಳಿದ್ದೀನಿ. ಆದರೂ ನೀನು ಈ ವಿಷಯವಾಗಿ ತಲೆ ಕೆಡಿಸ್ಕೊಂಡಿದ್ಯಾ. ಬೇಡದೇ ಇರೋ ಕಸನ ಮನೆಯಿಂದ ಹೇಗೆ ಹೊರಗೆ ಹಾಕಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಯೋಚನೆ ಮಾಡಬೇಡ, ನೀನು ನಿನ್ನ ಕೆಲಸದ ಬಗ್ಗೆ ಗಮನ ಕೊಡು. ಇಲ್ಲ ಅಕ್ಕೆ, ನಾನೇನು ತಲೆ ಕೆಡಿಸ್ಕೊಂಡಿಲ್ಲ. ನೀನು ಬರ್ದಿರೋ ಸ್ಕೆಚ್ನ ನೆಲದ ಮೇಲೆ ಬಿಸಾಕಿದ್ಯಾ. ಅದೇ ಹೇಳ್ತಾ ಇದೆ ನೀನು ಈ ವಿಷಯದ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ಯಾ ಅಂತ. ತುಂಬ ಕಷ್ಟಪಟ್ಟು ನಿನ್ನ ಕರಿಯರ್ನ ಬಿಲ್ಡ್ ಮಾಡ್ಕೊಂಡಿದ್ಯಾ. ಯಾರೋ ಬೇಡದೇ ಇರೋರಿಗೋಸ್ಕರ ನಿನ್ನ ಕರಿಯರ್ನ ಹಾಳು ಮಾಡ್ಕೋಬೇಡ ಚಿರು.
ಆದಷ್ಟು ಬೇಗ ನಿನ್ನ ಲೈಫಲ್ಲಿ ಬಂದಿರೋ ಈ ಬೇಡದೇ ಇರೋ ವ್ಯಕ್ತಿನ ಪರ್ಮನೆಂಟಾಗಿ ಡಿಲೀಟ್ ಮಾಡಿ ಎಲ್ಲದನ್ನು ಸರಿ ಮಾಡ್ತೀನಿ. ಟೇಕ್ ಕೇರ್. ಅಂದ್ರೆ ಆ ದೀಪ ಚಿರೋ ರೂಮಿಗೆ ಹೋಗಿದ್ಲ. ಡೋರ್ ಹತ್ರ ಇರಬೇಕಾಗಿರೋ ಸ್ಲಿಪ್ಪರ್ ಮನೆ ಒಳಗೆ ಬಂದಿದೆ. ಆದಷ್ಟು ಬೇಗ ಮನೆಯಿಂದ ಹೊರಗೆ ಹಾಕ್ಬೇಕು. ಅಬ್ಬಾ, ಸಡನ್ ಆಗಿ ಬಂದ್ಬಿಟ್ರು, ಅದಕ್ಕೆ ಅಲ್ಲಿ ಬಚ್ಚಿಟ್ಕೊಂಡ್ಬಿಟ್ಟೆ. ಇನ್ನೊಂದು ಸರ್ತಿ ನನ್ನ ರೂಮಿಗೆ ಬರಕ್ಕೆ ಹೋಗ್ಬೇಡಿ.